ಇನ್ಸ್ಪೆಕ್ಟರ್ ಮತ್ತು ಮಹಿಳಾ ಪಿಎಸ್ಐ ಲೋಕಬಲೆಗೆ ಬಿದ್ದಿದ್ದಾರೆ. ಲಂಚ ಪಡೆಯುವಾಗ ಲೋಕಾಯುಕ್ತ ದಾಳಿ ಮಾಡುತ್ತೆ. ಹಾಗಾಗಿ ಇವರನ್ನ ಬಂಧನ ಮಾಡಲಾಗಿದೆ. ನೋಡಿ, ರೆಡ್ ಹ್ಯಾಂಡ್ ಆಗಿ ಇವರು ಸಿಕ್ಕಾಕಿಕೊಂಡಿದ್ದಾರೆ. ಸೊ KR-ಪುರಂ ಇನ್ಸ್ಪೆಕ್ಟರ್ ವಜ್ರಮುನಿ ಆ್ಯಂಡ್ PSI ರಮ್ಯಾ ಅಂಥೇಳಿ ವಂಚನೆ ಮಾಡಿರುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಪ್ರಕರಣದಲ್ಲಿ ಹಣ ಪಡೆಯುವಂಥ ಸಂದರ್ಭದಲ್ಲಿ ಲೋಕಾಯುಕ್ತ ದಾಳಿ ಮಾಡುತ್ತೆ. ನೋಡಿ, ಇನ್ಸ್ಪೆಕ್ಟರ್ ಮತ್ತು ಮಹಿಳಾ PSI ಈಗ ಲೋಕಬಲೆಗೆ ಬಿದ್ದಿರುವಂಥದ್ದು. ಲಂಚ ಪಡೆಯುವಂಥ ಸಂದರ್ಭದಲ್ಲಿ ಇವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಸೊ KR-ಪುರಂ ಇನ್ಸ್ಪೆಕ್ಟರ್ ವಜ್ರಮುನಿ, PSI ರಮ್ಯಾ ಅಂಥೇಳಿ ವಂಚನೆ ಪ್ರಕರಣದಲ್ಲಿ ಹಣ ಪಡೆಯುವಾಗ ಇವರು ಸಿಕ್ಕಾಕಿಕೊಂಡಿದ್ದಾರೆ. 1 ಲಕ್ಷ ಹಣ ಪಡೆಯುವಂಥ ಸಂದರ್ಭದಲ್ಲಿ ನೋಡಿ, ಇನ್ಸ್ಪೆಕ್ಟರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ವಂಚನೆ ಪ್ರಕರಣದಲ್ಲಿ ವ್ಯಕ್ತಿಯೊಬ್ಬನನ್ನು KR-ಪುರಂ ಪೊಲೀಸರು ವಶಕ್ಕೆ ಪಡಿತಾರೆ. ಅಂದರೆ ನೋಡಿ, ವಂಚನೆ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿಯನ್ನು ಇವರು ಅರೆಸ್ಟ್ ಮಾಡಿರ್ತಾರೆ. ಅಂದರೆ ಆತನನ್ನು ಈ ಅರೆಸ್ಟ್ ಏನು ಮಾಡಿರ್ತಾರಲ್ಲ, ಆತನನ್ನು ಅಲ್ಲಿಂದ ಬಿಡಲು, ಅಂದರೆ ವಶದಿಂದ ಬಿಡಲು 5 ಲಕ್ಷಕ್ಕೆ ಇವರು ಡಿಮ್ಯಾಂಡ್ ಮಾಡಿರ್ತಾರಂತೆ. ಸೊ ಮೊದಲಿಗೆ 50,000 ರೂಪಾಯಿ ಹಣವನ್ನು ಪಡೆದು ಇವತ್ತು ಅಂದರೆ ನಿನ್ನೆ 1 ಲಕ್ಷ ಹಣ ಪಡೆಯುವಂಥ ಸಂದರ್ಭದಲ್ಲಿ ಇವತ್ತು ಲೋಕಾಯುಕ್ತ ಬಲೆಗೆ ಇವರು ಬಿದ್ದಿರುವಂಥದ್ದು. ಸದ್ಯ ಪೊಲೀಸ್ ಅಧಿಕಾರಿಗಳನ್ನು ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು ಲೋಕ ಅಧಿಕಾರಿಗಳು. ನೋಡಿ, ವಂಚನೆಯ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿಯನ್ನು ಇವರು ಅರೆಸ್ಟ್ ಮಾಡಿರ್ತಾರೆ. ಆದರೆ ಈತನನ್ನು ಅಂದರೆ ಆ ಬಿಡುಗಡೆ ಭಾಗ್ಯವನ್ನು ಕೊಡಬೇಕಲ್ಲ, ಅಂದರೆ ಬಿಡುಗಡೆಯಿಂದ ಅವರಿಗೆ ಕಳಿಸ್ಬೇಕು ಅಂತಂದರೆ, ಅಂದರೆ ನಾವು ಬಿಡುಗಡೆ ಮಾಡಬೇಕು ಅಂತಂದರೆ ಒಂದು ಎಷ್ಟು ಅಂದರೆ 5 ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಟ್ಟಿರ್ತಾರಂತೆ. ಮೊದಲ ಬಾರಿಗೆ 50,000 ಇಸ್ಕೊಂಡಿರ್ತಾರೆ. ತದನಂತರ 1 ಲಕ್ಷ ರೂಪಾಯಿ ಇಸ್ಕೊಳ್ಳುವಂಥ ಸಂದರ್ಭದಲ್ಲಿ ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಇದೇ ರೀತಿ ದಂಧೆ ನಡೆಸ್ಕೊಂಡೇ ಬರ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ. ದಿನಾಂಕ 12 ಇದೇ ತಿಂಗಳು 12/3/2024 ನನ್ನ ಕ್ಲೈಂಟು ಶ್ರೀರಾಮ್ ಹಾಗೂ ಜಯಶೀಲ ಅಂತ ಅವ್ರ ವಿರುದ್ಧ ಒಂದು FIR ರಿಜಿಸ್ಟರ್ ಮಾಡ್ತಾರೆ. ಅವರು ಈ ವ್ಯಾಪ್ತಿಗೆ ಬರಲ್ಲ, FIR ಇಲ್ಲಿ ರಿಜಿಸ್ಟರ್ ಮಾಡೋಕ್ಕೆ ಬರಲ್ಲ ಈ ಸ್ಟೇಷನ್ಗೆ. ಹಾಗಿದ್ದರೂ ಇಲ್ಲಿ FIR ರಿಜಿಸ್ಟರ್ ಮಾಡಿ 420 ರಿಜಿಸ್ಟರ್ ಸೆಕ್ಷನಲ್ಲಿ ರಿಜಿಸ್ಟರ್ ಮಾಡ್ತಾರೆ. ಹೀಗಿದ್ದಾಗ ಅದನ್ನ ಅರೆಸ್ಟ್ ಮಾಡೋಕ್ಕೂ ಬರಲ್ಲ 420 ಕೇಸಲ್ಲಿ. ಅದನ್ನು ಮೊನ್ನೆ ರಾತ್ರಿ ಸುಮಾರು 8 ಗಂಟೆಗೆ ಕರ್ಕೊಂಡು ಬಂದು ಇಡೀ ರಾತ್ರಿ ಸ್ಟೇಷನಲ್ಲಿ ಇಲ್ಲಿಗೆಲ್ಲ ಇಟ್ಕೊಂಡಿರ್ತಾರೆ ಸರ್. ಸೊ ನನಗೆ ಕಾಲ್ ಮಾಡ್ತಾರೆ, ನಾನು ಮನೇಲಿರ್ತೇನೆ. ನಾನು ಬಂದು ಹೇಳ್ತೀನಿ ಸಬ್ ಇನ್ಸ್ಪೆಕ್ಟ್ರು ರಮ್ಯಾ ಅವ್ರಿಗೆ, ಈ ರೀತಿ 420 ಕೇಸಲ್ಲಿ ಅರೆಸ್ಟ್ ಮಾಡೋಕ್ಕೆ ಬರಲ್ಲ, ಯಾಕೆ ಈ ರೀತಿ ಮಾಡ್ತಾಯಿದ್ದೀರಾ, ನೋಟಿಸ್ ಕೊಟ್ಟಿದ್ದೀರಾ, 41A CRPCಯಲ್ಲಿ ನೋಟಿಸ್ ಕೊಟ್ಟಿದ್ದೀರಾ ಅಂತ ಕೇಳಿದಾಗ ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾಳೆ ಸರ್. ಸೊ ನಾನು ಹೇಳಿದೆ, ಇನ್ಸ್ಪೆಕ್ಟ್ರಿಗೂ ಮಾತಾಡಿದೆ, ಸರ್ ಇದೇ ರೀತಿ ಮಾಡ್ತಾಯಿದ್ದಾರೆ ಸಬ್ ಇನ್ಸ್ಪೆಕ್ಟ್ರ್ ಅವರು ಅಂತ. ಸರಿ ಮಾತಾಡಿ ಅಂತ ಹೇಳ್ತಾರೆ. ಅವರು ಹಣ ಡಿಮ್ಯಾಂಡ್ ಮಾಡ್ತಾರೆ, ಇವರು ಹಣ ಡಿಮ್ಯಾಂಡ್ ಮಾಡ್ತಾರೆ. ಫೈನಲಿ 5 ಲಕ್ಷ ರೂಪಾಯಿಗೆ ಬೇಡಿಕೆ ಇಡ್ತಾರೆ ಸರ್. ನಾನು ಸುಮಾರು ಬಾರಿ ಹೇಳಿರ್ತೀನಿ, ಈ ರೀತಿ ಮಾಡೋಕ್ಕೆ ಬರಲ್ಲ, ದಯವಿಟ್ಟು ಬಿಟ್ಟು ಕಳಿಸಿ, ಏನಿದೆಯೋ ನಾವು ಪ್ರೊಸೀಜರ್ ಮಾತಾಡೋಣ, ನೋಟಿಸ್ ಕೊಡಿ, ನೋಟಿಸ್ ಕೊಟ್ಟ ನಂತರ ನಿಮ್ದು ಏನು ಪ್ರೊಸೀಜರ್ ಇದೆ ಫಾಲೋ ಮಾಡಿ ಅಂತ ಎಷ್ಟೇ ಸಾರಿ ಹೇಳಿದ್ರು ಅವ್ರು ಕೇಳಿಲ್ಲ ಸರ್. 5 ಲಕ್ಷಕ್ಕೆ ಬೇಡಿಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.